ದೂರುದಾರನಿಗೆ ವೈದ್ಯಕೀಯ ತಪಾಸಣೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ದೂರುದಾರನನ್ನು ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಎಂಡ್ ಆಗಿದೆ. ಕೋರ್ಟ್ಗೆ ಹಾಜರುಪಡಿಸ್ತಾರೆ ಚೆನ್ನಯ್ಯನನ್ನ. ವೈದ್ಯಕೀಯ ತಪಾಸಣೆ ಅಂತ್ಯ ಆಗಿದೆ. ನೋಡಿ, ಪ್ರಕ್ರಿಯೆಗಳು ಬಹಳ ವೇಗವಾಗಿ ನಡೀತಾ ಇದೆ. ಬಹುಶಃ ಮಧ್ಯಾಹ್ನದ ಒಳಗಡೆ ಎಲ್ಲದೂ ಕೂಡ ಗೊತ್ತಾಗುತ್ತೆ ನಮಗೆ. ಅಂದರೆ ಅಲ್ಲಿ ಕೋರ್ಟ್ನಲ್ಲಿ ಏನು ತೀರ್ಪು ಬರ್ಬೋದು ಅಂತೇಳಿ, ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅಂತೇಳಿ. ಕೆಲವೇ ಕ್ಷಣಗಳಲ್ಲಿ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆ ಎಂಡ್ ಆಗಿದೆ. ಅಂದರೆ BP, ಶುಗರು ಅವೆಲ್ಲ ನಾರ್ಮಲ್ ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಮಾಡಿದ್ದಾರೆ. ಈಗ ಇನ್ನೇನು ಕೋರ್ಟ್ಗೆ ಹಾಜರುಪಡಿಸೋದು ಮಾತ್ರ ಬಾಕಿ ಇದೆ. ನೋಡ್ತಾ ಇದ್ದೀವಿ, ದೂರುದಾರ CN ಚೆನ್ನಯ್ಯ ಮಾಸ್ಕ್ ಹಾಕ್ಕೊಂಡೇ ಬಂದರು, ರಿಮೂವ್ ಮಾಡಿಲ್ಲ. ಬಹುಶಃ ಇದೆಲ್ಲ ಮುಗಿದ ಮೇಲೆ ಅವರು ಅದನ್ನು ಕಳಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ವೈದ್ಯಕೀಯ ತಪಾಸಣೆ ಕೂಡ ನಡೆದಿದೆ ಅಧಿಕೃತವಾಗಿ. ಈಗ ದೂರುದಾರ CN ಚೆನ್ನಯ್ಯ ಬಂಧನ ಆಗಿದೆ. ವಿಚಾರಣೆ ವೇಳೆ ಕೂಡ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಸತ್ಯಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಅದು SIT ಅವ್ರಿಗೆ ಮಾತ್ರ ಗೊತ್ತು. ನಾವು ನೀವೆಲ್ಲ ಸುಮ್ಮನೆ ಸಾಧ್ಯತೆಗಳ ಬಗ್ಗೆ ಹೇಳ್ಬೋದು ಅಷ್ಟೇ, ಹಿಂಗೆ ಹೇಳಿರ್ಬೋದು ಅಂಥೇಳಿ. ಆದರೆ ಫೈನಲಿ ಅಧಿಕಾರಿಗಳು ಅದನ್ನು ಸ್ಪಷ್ಟಪಡಿಸ್ಬೇಕು ಅಷ್ಟೇ. ಸುಮ್ಮನೆ ಅರೆಸ್ಟ್ ಮಾಡಲ್ಲ ರೀ. ಅಲ್ಲಿ ಏನೋ ಅಲ್ಲಿ ಟ್ವಿಸ್ಟ್ ಸಿಕ್ಕಿರುತ್ತೆ, ಅದಕ್ಕಾಗಿಯೇ ಕಾನೂನಾತ್ಮಕವಾಗಿ ಆತನನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಇದು. ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೋ SIT ಅವರು? ಆತನ ಹೇಳಿಕೆಗಳಲ್ಲಿ ಏನಾದರೂ ಅಲ್ಲಿ ದ್ವಂದ್ವಗಳೇನಾದರೂ ಇದೆಯಾ, ಅಥವಾ ಆತನ ಹಿನ್ನೆಲೆಯನ್ನು ಕೆದಕಿದಾಗ ಆತನ ಊರು, ಆತನ ಹೆಂಡತಿ, ಆತನ ಸ್ನೇಹಿತರು, ಸಂಬಂಧಿಕರು ಅವರೆಲ್ಲರನ್ನೂ ಕೂಡ ಈಗಾಗಲೇ SIT ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊನ್ನೆ ರಾಜು ಹೇಳ್ತಾ ಇದ್ನಲ್ಲ, ಹಾಗೆ ಏನು SIT ಅವರು ನಮಗೂ ನಿಮಗೆ ಹೇಳಿ ಕರೀತಾರೆ ವಿಚಾರಣೆಗೆ, ಅವರವ್ರ ಆಯಾಮದಲ್ಲಿ ಅವರವ್ರು ತನಿಖೆ ಮಾಡಿರ್ತಾರಷ್ಟೆ. ಹಾಗಾಗಿ ಅನುಮಾನಗಳು ಬಂದು ಆತನಿಗೆ ಪ್ರಶ್ನೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅವನ ಉದ್ದೇಶ ಗೊತ್ತಾಗಬೇಕು. ನಿಜಕ್ಕೂ ಆತನಿಗೆ ಏನಾದರೂ ಇಲ್ಲಿ ಅನ್ಯಾಯ ಆಗಿದೆಯಾ, ಅಥವಾ ಅಲ್ಲಿ ಕೊಲೆಗಳನ್ನು ಮಾಡಿ, ಅತ್ಯಾಚಾರಗಳನ್ನು ಮಾಡಿ ಶವಗಳನ್ನು ಬಿಸಾಡಲಾಗ್ತಾ ಇತ್ತಾ, ಅಥವಾ ಕಪೋಲ ಕಲ್ಪಿತನ, ಅಥವಾ ಯಾವುದೋ ಒಂದು ಗ್ಯಾಂಗು ಇವನನ್ನು ಬಳಸಿಕೊಂಡು ದಾಳವಾಗಿ ಉಪಯೋಗ ಮಾಡಿಕೊಂಡ್ರೆ ಅವ್ರ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ. ಒಂದೊಂದೇ ಸತ್ಯಗಳು ರಿವೀಲ್ ಆಗಬೇಕಾಗಿದೆ. ಈಗ ಮಾಸ್ಕ್ ಮ್ಯಾನ್ ಅಲಿಯಾಸ್ CN ಚೆನ್ನಯ್ಯ ಮೆಡಿಕಲ್ ಟೆಸ್ಟ್ ಆಗಿದೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಮುಂದಿನ ಪ್ರಕ್ರಿಯೆಗಳು ಏನಾಗುತ್ತೆ ಅದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಕಸ್ಟಡಿಗೆ ಪಡಿಬೋದು ಅಂತ. ಬೆಳ್ತಂಗಡಿ ಕೋರ್ಟ್ನತ್ತ ಕರೆದೊಯ್ದಿದ್ದಾರೆ SIT. ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ವಶಕ್ಕೆ ತೆಗೆದುಕೊಳ್ತಾರೆ, ಅಂದರೆ ಕಸ್ಟಡಿ ಕೇಳ್ತಾರೆ. ವಿಚಾರಣೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಸಮಯ ಬೇಕು. ಹಾಗಾಗಿ ಒಂದು 14 ದಿನಗಳು ನಮಗೆ ಕಸ್ಟಡಿ ಕೊಡಿ, ಅಥವಾ 1 ವಾರ 8 ದಿನ ಈ ಥರ ಕೇಳ್ಬೋದು. ಈಗ ನೋಡಬೇಕು ಆತನ ವಿಚಾರಣೆ ಎಲ್ಲಿವರೆಗೂ ಬಂದಿದೆ, ಆತನಿಂದ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಅದನ್ನು ನ್ಯಾಯಾಧೀಶರು ತೀರ್ಮಾನವನ್ನು ಮಾಡ್ತಾರೆ. ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ನೂರಾರು ಶವ ಹೂತಿಟ್ಟಂಥ ಆರೋಪ ಪ್ರಕರಣ. ಜನರಿಗೂ ಕೂಡ ಹೆಚ್ಚಾಗಿ ಕುತೂಹಲ ಯಾಕಂತ ಹೇಳಿದ್ರೆ, ಆದಷ್ಟು ಬೇಗ ಇದರ ಹಿಂದಿರುವಂತಹ ಷಡ್ಯಂತ್ರಗಳು ಗೊತ್ತಾಗಲಿ ಅಂತೇಳಿ, ಅಥವಾ ಷಡ್ಯಂತ್ರ ಇರ್ಬೋದು, ಇಲ್ಲದೇನೂ ಇರ್ಬೋದು. ಯಾರಾದರೂ ಹೇಳಿ ಮಾಡಿಸ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಏನೋ ಆಗಿಬಿಟ್ಟಿದೆಯಾ ಅಲ್ಲಿ? ಯಾಕಂದರೆ 1994ರಿಂದ 2004-5ವರೆಗೂ ಕೂಡ ಆತಲ್ಲಿ ಕೆಲಸ ಮಾಡಿದ್ದ ಸ್ವಚ್ಛತಾ ಕಾರ್ಮಿಕನಾಗಿ. ನನ್ನ ಕೈಯಾರೆ ಹೂತಿದ್ದೇನೆ ಸಾರ್ ಅಂಥೇಳಿ SIT ಅವ್ರ ಮುಂದೆ ಹೇಳ್ದ. ಭಾಳ ಕಾನ್ಫಿಡೆಂಟ್ ಆಗಿದ್ದ. ನಂದು ಹೇಳೋದೇನಾದರೂ ತಪ್ಪಿದರೆ, ನಾನು ಸುಳ್ಳು ಅಂತಾದರೆ
ನೀವೇನು ಬೇಕಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾನಂತೆ. ಹಾಗಾಗಿ ಇಲ್ಲಿ ಆತನ ಕುಟುಂಬಸ್ಥರಿಗೂ ಕೂಡ ಏನೋ ಅನ್ಯಾಯ ಆಗಿದೆ ಅಂತ ಅವನು ಹೇಳ್ಕೊಂಡಿದ್ದ. ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ನೋಡಿದ್ದು ನಾವು, ವಕೀಲರು ಏನು ಬಿಡುಗಡೆ ಮಾಡಿದ್ರಲ್ವ, ಪಾಪ ಪ್ರಜ್ಞೆ ಕಾಡಿತ್ತು ನನಗೆ, ನಾನು ಓಡೋಗ್ಬಿಟ್ಟಿದ್ದೆ, ಬೆದರಿಕೆ ಹಾಕಿದ್ರು ನಂಗೆ ಇಲ್ಲಿ ಅಂಥೇಳಿ. ಈಗ ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಅದಾದ ನಂತರದಲ್ಲಿ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನ, ಬಹುತೇಕವಾಗಿ ಕಸ್ಟಡಿ. ಸುದೀರ್ಘವಾಗಿ 6 ರಿಂದ 7 ದಿನಗಳ ಕಾಲ ಆತನನ್ನು SIT ಅವರು ವಿಚಾರಣೆಗೆ ಒಳಪಡಿಸಿದ್ರು. ಒಂದು ದಿನಕ್ಕೆ ಏನಿಲ್ಲ ಅಂದರೆ 7 ರಿಂದ 8 ಗಂಟೆ ಅವನು ವಿಚಾರಣೆ ಮಾಡಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಆತನಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಇಡೀ ಪ್ರಕರಣ ಆತನ ಹೇಳಿಕೆ ಮೇಲೆ ನಿಂತಿದೆ. ಇದು ಸರ್ಕಾರವು ಕೂಡ ತಲೆ ಕೆಡಿಸ್ಕೊಂಡಿದೆ. ಆತ ಹೇಳಿರೋದೇನಾದರೂ ಸುಳ್ಳು ಅಂತ ಪ್ರೂವ್ ಆದ್ರೆ ಖಂಡಿತವಾಗಲೂ ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ಆತ ಹೇಳಿದ್ದು ನಿಜ ಅಂತ ಪ್ರೂವ್ ಆದ್ರೆ ದೊಡ್ಡ ಬೆಳವಣಿಗೆಗಳಾಗತ್ತೆ. ಏನೇ ಆಗಲಿ ಜನರಿಗೆ ಸತ್ಯ ಮಾತ್ರ ಗೊತ್ತಾಗಬೇಕು. ಆತ ಹೇಳಿರೋದು ಎಷ್ಟು % ಸುಳ್ಳು, ಯಾಕೆ ಹೇಳ್ದ, ಅಥವಾ ನಿಜಾನಾ, ಹೇಗೆ ಗೊತ್ತಾಗುತ್ತೆ? FSL ವರದಿ ಬರಬೇಕು, ಇನ್ನೂ ಕೂಡ ಟೈಮ್ ಹಿಡಿಯುತ್ತೆ ಅದಕ್ಕೆ. ಅಲ್ಲೀಗ ಅಸ್ಥಿ ಪತ್ತೆ ಅಲ್ವಾ, ಅದ್ರ DNA ಟೆಸ್ಟ್ ಮಾಡಿ ಮ್ಯಾಚಿಂಗ್ ಮಾಡಿ ಅದು ಯಾರು ಬಾಡಿ ಅವ್ರು ಕರ್ಕೊಂಬಂದು ಇದು ಮಿಸ್ಸಿಂಗ್ ಆಗಿತ್ತಾ, ಆತ್ಮಹತ್ಯೆನ, ಕೊಲೆನಾ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನೂ ಸಮಯ ಖಂಡಿತವಾಗಲೂ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ಅಂತಿಮವಾಗಿ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಈ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಅವರವರ ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏನು ಬೇಕಾದರೂ ಕೂಡ ಅವರು ಹೇಳ್ಕೊಳ್ಬೋದು. ಭೀಮಾ ಅಥವಾ ಈಗ ಚೆನ್ನೈ ಅಂತ ಹೇಳ್ತಿದ್ದಾರೆ, ಆತ ಹೇಳ್ತಿರೋದು ನಿಜಾನೋ ಸುಳ್ಳು ಅಂತ ಅವರವರ ವಿಶ್ಲೇಷಣೆಯನ್ನು ಮಾಡಿಕೊಳ್ಬೋದು. ಆದರೆ ಅಧಿಕೃತವಾಗಿ ನಮಗೆ ಪೊಲೀಸ್ ಮೂಲಗಳು ಅಥವಾ SIT ಅವರು ಇದರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸ್ಬೇಕು, ಅಥವಾ ಸುದ್ದಿಗೋಷ್ಠಿ ಮೂಲಕ ಹೇಳಬೇಕು, ಅಥವಾ ಸರ್ಕಾರವೇ ಅದರ ಬಗ್ಗೆ ಖಂಡಿತವಾಗಲೂ ಕ್ಲಾರಿಟಿಯನ್ನು ಕೊಡುತ್ತೆ. ಅವತ್ತು ಪರಮೇಶ್ವರರು ಹೇಳಿದ್ರಲ್ವ, ಪಾವಿತ್ರತೆಗೆ ಅಲ್ಲಿ ಧಕ್ಕೆ ಆಗಿದ್ದರೆ ಅದು ಗೊತ್ತಾಗಲಿ, ಅಥವಾ ನಿಜ ಇದ್ರೂ ಗೊತ್ತಾಗಲಿ ಅಂಥೇಳಿ ಜನರಂತರೂ ಒಂದು ನಿರ್ಧಾರಕ್ಕೆ ಬರ್ತಾರೆ ಅವಾಗ ಅಲ್ವಾ. ಈಗ ಪೊಲೀಸವರೇ SIT ಅವರೇ ಅದನ್ನು ಕ್ಲಾರಿಫೈ ಮಾಡಿಬಿಟ್ರೆ ಆಮೇಲೆ ಅವರು ನಿರ್ಧಾರ ಮಾಡ್ತಾರೆ.